ಎಲ್ಲರಿಗೂ ಲೈವ್ ಮೀಡಿಯಾದ ಹೊಸ ವಿಡಿಯೋಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಹೇಳುವ ವಿಷಯ, ನೀವು ಥಂಬ್ನೇಲ್ನಲ್ಲಿ ಕಂಡಂತೆಯೇ ಈ ಕಾಣುವಂತಹ ವ್ಯಕ್ತಿಗಳನ್ನು ನೀವು ಇನ್ಸ್ಟಾಗ್ರಾಮ್ ರೀಲ್ಸ್ನಲ್ಲಿ ಹಾಗೆ ಮತ್ತಿತರ ಶಾರ್ಟ್ಸ್ ವಿಡಿಯೋಗಳಲ್ಲಿ ಹಾಗೂ ಟ್ರಾಲ್ ವಿಡಿಯೋಗಳಲ್ಲಿ ನೀವು ಕಂಡಿರಬಹುದು. ಇವರು ಯಾರು, ಇವರು ಹೇಗೆ ಫೇಮಸ್ ಆದರು ಎಂಬುದಾಗಿದೆ ನಾವಿಂದು ಹೇಳುವ ವಿಷಯ. ಅದಕ್ಕಿಂತ ಮುಂಚಿತವಾಗಿ ಈ ಚಾನಲನ್ನು ನೀವು ಮೊದಲನೇದಾಗಿ ಕಾಣುವುದಾದರೆ ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹತ್ತಿರದಲ್ಲಿರುವಂತಹ ಬೆಲ್ಲೈಕನನ್ನು ಕೂಡ ಹೊಡೆಯಿರಿ. ಆದ್ದರಿಂದ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳು ಕೂಡ ನಿಮ್ಮ ನೋಟಿಫಿಕೇಷನ್ ಬಾರ್ಗೆ ಬಂದು ಸೇರುವುದು. ಮೊದಲನೇದಾಗಿ ನಾವು ಹೇಳುವುದಾದರೆ, ಇವರು ಒಂದು ಮೂವಿ ಆ್ಯಕ್ಟರ್ ಆಗಿದ್ದಾರೆ ಹಾಗೂ ಇದು ಕೂಡ ಇಂಗ್ಲೀಷ್ ಮೂವಿಗಳಾಗಿದೆ. ಈಗ ಕಾಣುತ್ತಿರುವುದು ಹಿಂದಿ ಮೂವಿಗಳಲ್ಲಿ ಹಾಗೂ ಎಪಿಸೋಡ್ಗಳಲ್ಲಿ ಆ್ಯಕ್ಟ್ ಮಾಡುವಂತಹ ಒಂದು ಆ್ಯಕ್ಟರ್ ಆಗಿದ್ದಾರೆ. ಹಾಗೆ ಈ ವ್ಯಕ್ತಿಯು ಒಂದು ಪ್ರೋಗ್ರಾಮ್ನಲ್ಲಿ ಪರ್ಫಾರ್ಮ್ ಮಾಡುವಾಗ ತೆಗೆದಂತಹ ಒಂದು ಪಿಕ್ಚರ್ ಆಗಿದೆ ಇದು. ಈ ವ್ಯಕ್ತಿಯು ಕಾರೊಳಗಡೆಯಿಂದ ಇವರು ರಿವ್ಯೂ ವಿಡಿಯೋಗಳನ್ನು ಇವರಾಗಿದ್ದಾರೆ. ಈಗ ಕಾಣುತ್ತಿರುವುದು ಸಿಗ್ಮಾ ಎಂದು ತಿಳಿಯಲ್ಪಡುವಂತಹ ಒಂದು ವ್ಯಕ್ತಿಯಾಗಿದ್ದಾರೆ. ಹಾಗೂ ಈ ಕಾಣುವುದು ಆಫ್ರಿಕಾದಲ್ಲಿ ಇರುವಂತಹ ಒಂದು ಟೀಮ್ ಆಗಿದೆ. ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಈ ವಿಡಿಯೋ ಮಾಡುವಂತಹ ಒಂದು ಆಫ್ರಿಕನ್ ಟೀಮ್ ಆಗಿದೆ. ಹಾಗೂ ಇದು ಕೂಡ ಈಗ ಕಂಡ ಆ ಟೋಪಿ ಹಾಕಿದ ವ್ಯಕ್ತಿಯು ಕೂಡ ಜಮೈಕಾದಲ್ಲಿರುವಂತಹ ಒಬ್ಬ ಯೂಟ್ಯೂಬರ್ ಆಗಿದ್ದಾರೆ. ಇವರೆಲ್ಲ ಹೇಗೆ ಇಷ್ಟು ಫೇಮಸ್ ಆದರು? ಯಾವ ಒಂದು ಟ್ರೋಲ್ ವಿಡಿಯೋ ಇದ್ದರೂ ಕೂಡ ಆ ವಿಡಿಯೋದಲ್ಲಿ ಇಂತಹ ವ್ಯಕ್ತಿಗಳನ್ನು ನಮಗೆ ಕಾಣಲು ಸಾಧ್ಯ. ಉದಾಹರಣೆಗೆ ಒಂದು ವಿಡಿಯೋ ತೆಗೆದು ಆ ವಿಡಿಯೋದಲ್ಲಿರುವಂತಹ ಅದೇ ರೀತಿಯ ಒಂದು ಸಂಗತಿಯನ್ನು ಗುರುತಿಸಲು ಬೇಕಾಗಿ ಮತ್ತೊಂದು ವಿಡಿಯೋವನ್ನು ಒಂದು ವಿಡಿಯೋ ಹೇಗೆ ಉಂಟು ಅದೇ ರೀತಿಯಲ್ಲಿರುವಂತಹ ಮತ್ತೊಂದು ವಿಡಿಯೋವನ್ನು ಮುಂಚೆ ಕಳೆದು ಹೋಗಿದೆ ಎಂದು ತಿಳಿಸಲು ಬೇಕಾಗಿ ಉಪಯೋಗಿಸುವಂತಹ ಕೆಲವು ವಿಡಿಯೋಸ್ಗಳು ಅಥವಾ ಇಮೇಜ್ಗಳಾಗಿದೆ ಈ ಕಾಣುತ್ತಿರುವುದು. ಇವರೆಲ್ಲರೂ ಫೇಮಸ್ ಆದದ್ದು ಹೇಗೆ ಎಂದರೆ, ಇವರೆಲ್ಲರನ್ನು ಕೂಡ ಒಂದೇ ವ್ಯಕ್ತಿಯಲ್ಲ, ಬೇರೆ ಬೇರೆ ಜನರು ರಿವ್ಯೂ ವಿಡಿಯೋಗಳಿಗೆ ಒಮ್ಮೆ ಉಪಯೋಗಿಸಿದಾಗ ಇದು ಬಹಳ ಇಷ್ಟವಾಯಿತು. ಜನರಿಗೆ ಇಷ್ಟವಾಗಿ ಬಹಳ ಹಿಟ್ಟಾದ ನಂತರ ಜನರೆಲ್ಲರೂ ಕೂಡ ಇದೇ ವಿಡಿಯೋಗಳನ್ನು ಕಟ್ ಮಾಡಿ ತೆಗೆದು ಉಪಯೋಗಿಸಲು ಪ್ರಾರಂಭಿಸಿದರು. ನಂತರ ಇದು ಪರ್ಮನೆಂಟ್ ಆಗಿಬಿಟ್ಟಿತು. ಈಗ ಎಲ್ಲರೂ ಕೂಡ ಟ್ರೋಲ್ ವಿಡಿಯೋಗಳಿಗೆ ಮತ್ತು ಇನ್ನಿತರ ಎಂಟರ್ಟೈನ್ಮೆಂಟ್ ವಿಡಿಯೋಗಳಿಗೆ ಬೇಕಾಗಿ ಉಪಯೋಗಿಸುವಂತಹ ಕೆಲವು ವಿಡಿಯೋಗಳಾಗಿದೆ ಇದೆಲ್ಲವೂ ಕೂಡ. ಇವರೆಲ್ಲರೂ ಕೂಡ ಈಗ ಇರುವವರೇ ಆಗಿದ್ದಾರೆ. ಇದು ಈಗಿನ ಫೋಟೋ ಅಥವಾ ಈಗಿನ ವಿಡಿಯೋ ಅಲ್ಲ, ಇದು 10-12 ವರ್ಷಗಳ ಮುಂಚಿನ ವಿಡಿಯೋಗಳಾಗಿದೆ ಎಲ್ಲರೂ ಕೂಡ ಈಗ ಬಹಳ ದೊಡ್ಡವರಾಗಿದ್ದಾರೆ. ಅವರಿಗೆ ವಯಸ್ಸು ಈಗ ಕಾಣುವುದಕ್ಕಿಂತ ಅಧಿಕವಾಗಿದೆ. ಇವರೆಲ್ಲರ ಈಗಿನ ಜಾಬ್ ಅಥವಾ ಈಗ ಏನು ಮಾಡುತ್ತಿದ್ದಾರೆ ಎಂಬ ಒಂದು ಕ್ಲಿಪ್ ನನ್ನಲ್ಲಿ ಇತ್ತು. ಆದರೆ ಈಗ ನನ್ನಿಂದ ಅದು ಮಿಸ್ ಆಗಿದೆ. ಆದ ಕಾರಣದಿಂದ ಈಗ ನಿಮಗೆ ತೋರಿಸಲು ಸಾಧ್ಯವಾಗುತ್ತಿಲ್ಲ. ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಲು ಬೇಕಾಗಿ ಟ್ರೈ ಮಾಡುತ್ತೇನೆ. ಇವರೆಲ್ಲರೂ ಕೂಡ ಈಗಲೂ ಕೂಡ ಇದೇ ಘಟಕದಲ್ಲಿ ಪ್ರವರ್ತಿಸುತ್ತಿದ್ದಾರೆ. ಅಂದರೆ ಇವರು ಅವರ ಶೋನಲ್ಲೇ ಇದ್ದಾರೆ. ಆ ಒಂದು ಶೋ ಅಲ್ಲಿ ಇರುವವರಾಗಿದ್ದಾರೆ ಇವರು ಅದೇ ಶೋನಲ್ಲಿ ಈಗಲೂ ಇದ್ದಾರೆ. ಹಾಗೂ ಇವರು ಕೂಡ ರಿವ್ಯೂ ವಿಡಿಯೋಗಳನ್ನು ಮಾಡುತ್ತಲೇ ಇದ್ದಾರೆ. ಇವರು ನಾರ್ತ್ ಇಂಡಿಯನ್ ಆಗಿದ್ದಾರೆ. ಹಾಗೂ ಈ ಸಿಗ್ಮಾ ಬಾಯ್ ಎಂದು ಹೇಳುವ ಈ ಸಿಗ್ಮಾ ಎಂಬುದು ಇತ್ತೀಚೆಗೆ ಬಹಳ ಟ್ರೆಂಡ್ ಆದಂತಹ ಒಂದು ಸಂಗತಿಯಾಗಿದೆ. ಹಾಗೆ ಎಲ್ಲರೂ ಕೂಡ ಈಗ ಅದೇ ಘಟಕದಲ್ಲಿ ಹಾಗೆ ಅವರು ಯೂಟ್ಯೂಬರ್ಸ್ಗಳು ಯೂಟ್ಯೂಬ್ನಲ್ಲೇ ಇದ್ದಾರೆ. ಹಾಗೆ ಶೋನಲ್ಲೇ ಇದ್ದಾರೆ. ರಿವ್ಯೂ ವಿಡಿಯೋಗಳನ್ನು ಮಾಡುವವರು ರಿವ್ಯೂ ವಿಡಿಯೋಗಳನ್ನು ಮಾಡುತ್ತಲೇ ಇದ್ದಾರೆ. ಹೀಗೆ ಎಲ್ಲರೂ ಕೂಡ ಅವರವರದೇ ಆದ ಜಾಬ್ನಲ್ಲಿ ಈಗಲೂ ಇದ್ದಾರೆ. ವಿಡಿಯೋ ಇಷ್ಟವಾದರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬರುವ ವಿಡಿಯೋದಲ್ಲಿ ಕಾಣೋಣ.